ಜನ ಸೇರಿಸಿ ಅವರು ಎಲ್ಲ ಪೀರಿಯಡ್ನಲ್ಲಿ ಮಾಡಿಸಿರೋದು. ಈಗ ತಗೊತಾ ಇದ್ದಾರೆ. ಅದು ನಮಗೋಸ್ಕರ ಅಲ್ಲ, ಅದು ಹೆಲ್ತ್ ಸೆಂಟ್ರ್ ಸರ್, ಅದು ಆರೋಗ್ಯ ಕೇಂದ್ರ. ಅದು ನಾವೇ 3 ಎಕರೆ ಡೊನೇಟ್ ಮಾಡಿರೋದು ಲ್ಯಾಂಡ್. ಡಾಕ್ಟ್ರುಗಳಿರಲ್ಲ ಈಗ ಅಲ್ಲಿ. ತೆಲುಗಿನಲ್ಲಿ ಗುಡ್ಡ. ಗುಡ್ಡ ಅಂದರೆ ರಾಕ್, ಬೆಟ್ಟ ಅಂತ. ಸರಿ ಸರ್. ಅಲ್ಲೊಂದು ಆಂಜನೇಯನ ಟೆಂಪಲ್ ಕಟ್ಟಿದ್ದಾರೆ ಯಾರೋ. ಓಕೆ. ಅದ್ರ ಹಿಂದ್ಗಡೆ ಒಂದು ದೊಡ್ಡ ಲೇಕ್ ಇದೆ. ಅದನ್ನ ಹೆಸರು ದೊಡ್ಡ ಕೆರೆ. ಅದನ್ನ KC ರೆಡ್ಡಿ ಕೆರೆ ಅಂತ ಮಾಡ್ತಾ ಇದ್ದೀವಿ ಈಗ. ಅವ್ರಿಗೋಸ್ಕರ. ಆಯ್ತಾ. ಇಲ್ಲೊಂದು ಕೆರೆ, ಇದು ರಾಘವಯ್ಯನ ಕೆರೆ. ಆ ಕಡೆ ಹೋಗಿದ್ವಲ್ಲ, ಅದು ಮಡಿವಾಳ ಕೆರೆ. 4 ಕೆರೆಗಳಿದೆ ಈ ಊರಿಗೆ. ಟ್ರ್ಯಾಕ್ಟರ್ ಬರ್ತಾ ಇದೆಯಲ್ಲ, ಅಲ್ಲಿ ಲೆಫ್ಟ್ ತಗೊಳ್ಳ. ಅಲ್ಲಿ ಇಲ್ಲ, ರೋಡ್ ಹೋಗಲ್ಲ, ರೋಡ್ ಇಲ್ಲ. ಇಲ್ಲೇ ಲಾಸ್ಟ್. ಇನ್ನು ಮುಂದೆ ಸ್ವಲ್ಪ ಆರ್ಚ್ ಹತ್ರ ಆರ್ಚ್ ಕಟ್ತಾ ಇದ್ದಾರೆ, ನಡೀರಿ. ಎಂಟ್ರೆನ್ಸ್ ಆರ್ಚು ಕಂಟ್ರಾಕ್ಟರ್ ಕಟ್ತಾ ಇದ್ದಾರೆ. ಸ್ಲೋ 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 ಸರ್. ಇಲ್ಲೇ ಆ ಸೈಕಲ್ ಮೋಟ್ರ್ ಎಲ್ಲ ನಿಂತಿದೆ ನೋಡಿ. ದಾರಿ ಇಲ್ಲ ಅಂತ ಹೇಳಿದೆ. ಹೆಂಗೆ ಹೋಗ್ತೀರಾ ದಾರಿ? ಇದು ರಾಯ್ಚ ಇರೋದು 20 ಎಕರ್ಸು. ఏంపా ఏదా పౌరవ పౌరవ ఏదా విజయన్ కొడుకో ఏడో వీకోట్లో ఉన్నా అంటే వస్తాను అని. ఏమో సామాన్ తీసేకపోయినాడు. ఇదే సార్ వెల్కమ్ మార్చు ఆ రోడ్ಗೆ. ఓకే. ಸರ್, ಸರ್ಕಾರದ ಗೋಮಾಳ ಜಾಗ ಅಂತ ಅಂದ್ರೆ ಇಂಥ ಕಡೆನೇ ಇರುತ್ತಲ್ಲ ಸರ್ ಯಾವಾಗಲೂ? ಇಲ್ಲ ಸರ್, ಹಂಗಲ್ಲ. ಇಲ್ಲಿ ಇಲ್ದಿದ್ರೆ ಅವ್ರೇನು ಮಾಡ್ತಾರೆ? ನೀವು ಕೊಡ್ತೀರಾ ಜಾಗ 25 ಲಕ್ಷ ಇದೆ ಎಕರೆಗೆ. ಇಲ್ಲಿ ಯಾವನು ಕೊಡ್ತಾನೆ? ಸೊ ಇರೋ ಕಡೆ ಗಲಾಟೆ ಮಾಡಿದ್ದಕ್ಕೆ ಎಲ್ಲಾದ್ರೂ ಕ್ಯಾಸಂಬಲ್ಲಿ ಸುತ್ತಲ ಸರ್ವೆ ಮಾಡಿ ಇದು ಮಾಡಿ ಅಂದರು. ಅದೂ ಅರ್ಧ ಗಲಾಟೆಯಲ್ಲಿ ಇದೆ. ಈಗ ಸ್ಮಾರಕ ಅಂದ ತಕ್ಷಣ ಎಲ್ಲ ಉತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇನ್ನೊಂದು ಅಂತ. ಇಲ್ಲೊಂದು ಹೈಸ್ಕೂಲ್ ಜಮೀನಿಲ್ಲ ಈಗ ಈ ರೋಡ್ ಪಕ್ಕದಲ್ಲಿ. ಇಲ್ಲೊಂದು 2 ಎಕರ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಗಲಾಟೆ ಮಾಡಿದ್ದಕ್ಕೆ ತಹಶೀಲ್ದಾರು, AC, DC ಎಲ್ಲ 2 ಎಕರ್ಸು ಕೊಟ್ಟಿದ್ದಾರೆ. ಅದೇನು ಮಾಡೋಕ್ಕೆ ಪ್ರಯೋಜನ ಇಲ್ಲ. ಇಲ್ಲೆಲ್ಲ ಮಾತಾಡೋಂಗಿಲ್ಲ ಈಗ ಜಮೀನು. ಈಗ ಫಸ್ಟ್ ಪಾರ್ಟ್ ಆಫ್ KC ರೆಡ್ಡಿ ಅವರ ಒಂದು ಆರ್ಚ್ ಇಲ್ಲಿ ಆಗ್ತಾ ಇದೆ. ವೆಲ್ಕಮ್ ಆರ್ಚ್. ಇಲ್ಲಿ ರೋಡ್ ಆಗಬೇಕು. ರೋಡ್ ಮಾಡಿಸ್ತೀರಾ ಸರ್? ಮಾಡಬೇಕು. ಮಾಡಿಸ್ತೀರಾ ಏನು? ಮಾಡಿದ್ರೇ ಅಲ್ಲಿಗೆ ಹೋಗೋದು. ಈಗ 2 crores ಸ್ಯಾಂಕ್ಷನ್ ಆಗಿದೆ. ಅಲ್ಲಿ ಅಷ್ಟರೊಳಗಡೆ ಮಳೆ ಬಂದ್ಬಿಟ್ಟು ಕೆರೆ ತುಂಬೋಯ್ತು. ಆ ಕೆರೆ ತುಂಬಿದಾಗ ಈ ರೋಡ್ ಮೇಲೆ ಬಂದ್ಬಿಟ್ಟಿದೆ ರೋಡ್ ಪ್ರಪೋಸಲ್ ಮೇಲೆ. ಈಗ ಮಣ್ಣು ಇಲ್ಲಿಂದ ಹೈಟ್ ಮಾಡಬೇಕು, ಅಷ್ಟು ಹೈಟ್ ಮಾಡಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಲ್ಲ, ಅಲ್ಲಿ ನೀಲಗಿರಿ ತೈಲ ಇದೆಯಲ್ಲ, ಅಲ್ಲಿವರೆಗೂ ಹೈಟ್ ಮಾಡಬೇಕು ಸರ್. ನೀಲಗಿರಿ ಮರ ಎಷ್ಟು ಬಾಟಮ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿವರೆಗೂ? ಅಲ್ಲಲ್ಲ, ಅದಕ್ಕೆ ಅರ್ಧ ಬುಡಕ್ಕೆ. ಈಗ ಇಲ್ಲಿ ತುಂಬೋಗತ್ತೆ, ಇದು ರಾಕ್ ಮೇಲೆ ಬಿದ್ದಿದ್ದೆಲ್ಲ. ಇಲ್ಲಿ ಅಂಡರ್ ಡ್ರೈನೇಜ್ ಮಾಡಿಸ್ಬೇಕು. ಇಲ್ಲಿ ಈ ಕೆರೆಗೆ ನೀರು ಹೋಗ್ಬೇಕಲ್ಲ, ಅದರ ನೀರು ಅದೇ ಅಲ್ಲಿ ಹೋದ್ರೆ ನೋಡಿದ್ರೆ ಕಟ್ಟೆ ತುಂಬಿ ಹರಿಯೋ ನೀರು ಈ ಕಡೆನೂ ಹರಿತದೆ, ಇಲ್ಲಿ ಹರಿತದೆ. 2 ಕಡೆ ಇದಿದೆ ಓವರ್ಫ್ಲೋಯಿಂಗ್ ಬ್ರಿಡ್ಜಸ್. ಅದೇ ಅದ್ರ ಮೇಲೆ ಹತ್ತಿದ್ರೆ ನಿಮ್ಗೆ ಕಾಣುತ್ತೆ. ಇದ್ರ ಮೇಲೆ ಹತ್ತಿದ್ರೆ ಸರ್ ಹೈಟಿಗೆ ಮಣ್ಣು ನೋಡಿಸ್ಬೇಕು ಅಂದ್ರೆ ಹೌದಪ್ಪ, ಇನ್ನೇನು ಮಾಡಿ. ನಾನು ಹೇಳಿಲ್ಲ ಆಗಲೇ, ಒಂದು 20 ಕೋಟಿ ಆದರೆ ಇಲ್ಲಿ ಸ್ಮಾರಕ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಈಗ 2 ಕೋಟಿ ಇದು ಕೆಲಸ ಈಗ ಶುರು ಮಾಡಿದ್ದಾರೆ. ಇದು ಊರಿಗೆ ಸಿಂಪಲ್ಲಾಗಿ KC ರೆಡ್ಡಿ ಅವರ ಒಂದು ಸ್ಮಾರಕಕ್ಕೆ ಒಂದಷ್ಟು ಹಣ ಬಿಡುಗಡೆ ಆಗಿದೆ. ಅದಕ್ಕಾಗಿ ಗೌರ್ಮೆಂಟು ಒಂದು ಜಾಗವನ್ನು ನಿಯೋಜಿಸಲಾಗಿದೆ. ಆ ಜಾಗದಲ್ಲಿ ನಾವಿದ್ದೀವಿ ಇವಾಗ. ಆ ಜಾಗಕ್ಕೆ ಮೊದಲನೇ ಹಂತದಲ್ಲಿ ಒಂದು ಆರ್ಚ್ ಕಟ್ತಾ ಇದ್ದಾರೆ ಇಲ್ಲಿ, ವೆಲ್ಕಮ್ ಆರ್ಚ್. ಸೊ ಇದಾದ ನಂತರ ಮುಂದಿನ ಬೆಳವಣಿಗೆ ರಸ್ತೆ ಆಗಬೇಕು, ರಸ್ತೆಗಳು ಆಗಬೇಕು. ಆದರೆ ಅದಾಗೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ, ಸಾಕಷ್ಟು ಹಣನೂ ಬೇಕಾಗತ್ತೆ. ಅವರ ಆಬ್ಜೆಕ್ಟಿವ್ ಇಲ್ಲಿ ಟೂರಿಸ್ಟ್ ಸೆಂಟರ್ ಮಾಡಬೇಕು, ಅವ್ರ ಮ್ಯೂಸಿಯಂ ಮಾಡಬೇಕು, ಅವ್ರ ಹಿಸ್ಟ್ರಿ ಹಾಕಬೇಕು, ಟೂರಿಸ್ಟ್ ಸ್ಪಾಟ್ ಮಾಡಬೇಕು ಅಂತ ಆಸೆ ಆಗಿದೆ. ಯಾರಿಗೆ ಸರ್? ಎಲ್ರಿಗೂ, ಜನಕ್ಕೆ. ಓಕೆ. ಅವ್ರ ಅನುಯಾಯಿಗಳಿಗೆ, ಅವ್ರಿಗೆ ಎಲ್ಲ. ಇಲ್ಲಿ ರಾಕ್ ಇದೆ ಅಂತ ತಗೊಳ್ಳಿ. ಅದ್ರ ಹಿಂದ್ಗಡೆ ಒಂದು ಲೇಕ್ ಇದೆ. ಆ ಲೇಕ್ನಲ್ಲಿ ಬೋಟ್ ಕ್ಲಬ್ ಮಾಡಬೇಕು ಅಂತಿದ್ದೀವಿ.
ನಾಳೆ ದಿವಸ ಟೂರಿಸ್ಟ್ ಸೆಂಟ್ರ್ ಮೇಂಟೆನೆನ್ಸ್ ಇಲ್ಲಿಂದ ತರೋ ದುಡ್ಡು ಸೊ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ನಡೆಸ್ಕೊಂಡು ಮಾಡಬೇಕು ಸ್ವಾಮಿ, ಅದನ್ನೇ ಹೇಳಿ ನೀವು. ಟೂರಿಸಂ ಡಿಪಾರ್ಟ್ಮೆಂಟ್ನವರು ಮಾಡಬೇಕು ಅಂತ ಹೌದು. ಹೋಗಿದ್ವು ಕಮಿಷನರ್ ಕರೆದಿದ್ದು, ಅವನು ಬಂದೇ ಇಲ್ಲ, ಒಂದು ದಿವಸನೂ ಬರಲಿಲ್ಲ ಅವರು. ಎಲ್ಲ ಏನಾದರೂ ಲಾಭ ಇರೋಂಗಿದ್ರೆ ಬರ್ತಾರೆ, ಇಲ್ಲಾಂದರೆ ಯಾಕೆ ಬರ್ತಾರೆ? ಇದು ಮಾಡಿದ್ರೆ ಎಂಟೈರ್ KGF ಟೌನ್ಗೂ ಮತ್ತು ನಮ್ಮ ಹಳ್ಳಿವರೆಗೂ ಒಂದು ಪಾರ್ಕು ಅಥವಾ ಒಂದು ಇದು ಪಿಕ್ನಿಕ್ ಸ್ಪಾಟ್ ಥರ ಆಗುತ್ತೆ. ಕ್ಯಾಸಂಬಳ್ಳಿ ಅಂತ ಅಂದ್ರೆ ಅವ್ರು KC ರೆಡ್ಡಿ ಅವರ ಒಂದು ಹೆಸರು ಅಜರಾಮರ ಆಗುತ್ತೆ. ಅಪರಾಮನ ಆಗುತ್ತೆ. ನಾವು ಕಾಲೇಜ್ ಇದ್ದಾಗ ಇಲ್ಲಿ ಬೆಟ್ಟಗಳು ಕಟ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಸ್ವಿಮ್ಮಿಂಗ್ ಮಾಡ್ತಾಯಿದ್ವಿ, ಯಾರು ಫಸ್ಟು ಯಾರು ಸೆಕೆಂಡು ಅಂತ. ಅಷ್ಟು ಚೆನ್ನಾಗಿತ್ತು, ಕೆರೆ ಇತ್ತು. ಇದೆಲ್ಲ ಮೊನ್ನೆ ಓವರ್ಫ್ಲೋ ಆಯ್ತು ಇದೆಲ್ಲ. ಇದು ಸೇರಿಸಿ 200 ಕೆರೆಗಳು ತುಂಬಿತು ಕೋಲಾರ ಡಿಸ್ಟ್ರಿಕ್ನಲ್ಲಿ. ಇಲ್ಲಾಂದರೆ 5 ವರ್ಷಕ್ಕೆ ಒಂದು ದಿವಸ ತಿಂಬಲ್ಲ. ಇದು ಈ ಅಗ್ರಿಕಲ್ಚರ್ಗೆ ಉಪಯೋಗಿಸ್ತಾ ಇಲ್ಲ, ರಿಸರ್ವ್ ಮಾಡಿಬಿಟ್ಟಿದ್ದೀವಿ. ಇಲ್ಲಾಂದರೆ ಇಷ್ಟೊತ್ತು ಖಾಲಿ ಮಾಡಿಬಿಡೋರು ಭತ್ತ ಗಿತ್ತ ಅಂತ. ಅದು ಬೆಟ್ಟ ನೀವು ಹೇಳಿದ್ರಲ್ಲ, ಅದು ಅದೇ ಅದೇ ಅದು ಅದೇ ಅಲ್ಲಿಂದ ಹತ್ತು ನೋಡಿದ್ರೆ ನೀವು ಎಂಟೈರ್ ಲೇಕ್ ವಿಸ್ತೀರ್ಣ ದೊಡ್ಡದಾಗಿ ಕಾಣುತ್ತೆ. ಈ ಕಡೆ ಬನ್ನಿ ನೋಡಿ, ಅಲ್ಲಿವರೆಗೂ ಇದೆ ಲೇಕು, ಅಲ್ಲಿಂದ ಇಲ್ಲಿಗೆ. ಇದು ಲೇಕ್ ಹೆಸರು ದೊಡ್ಡ ಕೆರೆ ಅಂತ. ಓಕೆ. ಇದಕ್ಕೆ KC ರೆಡ್ಡಿ ಕೆರೆ ಇಡಬೇಕು ಅಂತ ಹೆಸರು ಚೇಂಜ್ ಮಾಡಿ ಅಲ್ಲೇ ಬೋರ್ಡ್ ಹಾಕೋಣ ಅಂತ, ಅಥವಾ ಆರ್ಚ್ ಹತ್ರ ಹಾಕೋದು. ಈಗ ಅಲ್ಲಿದೆಯಲ್ಲ ಕಲ್ಲುಗಳು, ಹಾಂ ಸರ್, ಅಲ್ಲಿ ಅಲ್ಲಿಂದ ಆ ಕಡೆಗೆ ಒಂದು 20 ಎಕರೆ ಕೊಟ್ಟಿದ್ದಾರೆ. ಆ ಕಲ್ಲುಗಳಿಂದ ಆ ಕಡೆ ಅಲ್ಲೇ ಅದೇ ಡ್ರೈ ಏರಿಯಾ, ಗೊತ್ತಾಯ್ತು. ಕಲ್ಲುಗಳು ಎಲ್ಲ ಜಾಸ್ತಿ ಇದೆ. ಅದಿನ್ನೂ ಸರ್ವೆ ಆಗಬೇಕು ಸರಿಯಾಗಿ. ಗೂಗಲ್ ಸರ್ವೆ ಆಗಿದೆ, ಹಾಕಿ ಸ್ಟೋನ್ಸ್ ಹಾಕಿ ಕಾಂಪೌಂಡ್ ಕಟ್ಟಿಸ್ಬೇಕು ಫಸ್ಟು. ಏರ್ ಮಾರ್ಕ್ ಮಾಡಬೇಕಾದ್ರೆ ಎಲ್ಲ ಪಕ್ಕದಲ್ಲಿ ರೈತರೆಲ್ಲ ಸ್ವಲ್ಪ ಸ್ವಲ್ಪ ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಕ್ಲಿಯರ್ ಮಾಡಿಸ್ಬೇಕು. ಸುಮ್ಮನೆ ಹೆಸರಿಗೆ ಕೊಟ್ಟಿದ್ದಾರೆ ಅಷ್ಟೇ. ಅಂದರೆ ನಿಮ್ಮೂರಿನ ರೈತರೇ ಅಲ್ವಾ, ಬೇರೆ ಇಲ್ಲ, ಇಲ್ಲಿ ವಿಲೇಜು ಅಲ್ಲಿ ವಿಲೇಜು ಅಲ್ಲಿ ವಿಲೇಜು ಎಲ್ಲ ನಮ್ಮ ರೈತರೇ. ಮಾತಾಡ್ಸೋಕೆ ಹೋದರೆ ನಮಗೆ ಕೆಟ್ಟ ಹೆಸರು, ಬಡವ್ರ ಮೇಲೆ ಬರ್ತಾರೆ, ಅವ್ರಿಗೇನು ಪ್ರಯೋಜನ KC ರೆಡ್ಡಿ. ಇಲ್ಲಾಂದರೆ ದುಡ್ಡು ಕೊಡಬೇಕು. ನಡೀತಾ ಇದೆ ನೋಡಿ ಕೆಲಸ, ಅದು ಅವ್ರದ್ದೇ ಇರಬೇಕು ಅಂತ ಕಾಣುತ್ತೆ. ಈಗ ಪ್ರೆಸೆಂಟ್ DC is allotted this amount, ಸ್ವಲ್ಪ ಅಮೌಂಟ್ ಟು ನಿವೃತ್ತಿ ಕೇಂದ್ರ. ದೇ ಹ್ಯಾವ್ ಎ ಪ್ರಾಜೆಕ್ಟ್, ಗೋ ದೇರ್ ಇನ್ ಟು ದೇರ್ ಆಫೀಸ್, ದೇ ವಿಲ್ ಶೋ ಯು ದಿ ಪ್ಲ್ಯಾನ್ ಆಲ್ದನ್ನ. ಅದರೊಳಗೆ ಫಸ್ಟ್ ಅಟೆಂಪ್ಟ್ ಇದು. ಈ ಕೆರೆ ತುಂಬಿಬಿಟ್ಟು ನೀರಲ್ಲಿ ತುಂಬೋಗಿತ್ತು, ಈಗ ಬುಲ್ಡೋಸರ್ ಇದೆಯಲ್ಲ ಅಲ್ಲಿವರೆಗೂ. ಅದಕ್ಕೋಸ್ಕರ ಕೆಲಸ ನಡೀಲಿಲ್ಲ 4 ತಿಂಗಳಿಂದ. ಈಗೆಲ್ಲ ಒಂದು 15 ದಿವಸದಿಂದ ಇಲ್ಲಿ ಸ್ಟಾರ್ಟ್ ಆಗಿರೋದು. ಮುಂಚೆ ಕೆರೆ ಕೋಡಿ ಬೀಳೋದು ಅಂತಾರಲ್ಲ, ಇದೆ ಇದೇ ಜಾಗ. ಇದ್ರ ಆ ಕೆರೆಗೆ ಹೋಗುತ್ತೆ. ಅದಕ್ಕೆ 4 ಕೆರೆಗಳಿದೆ ಈ ರೀತಿ. ಆ ಥರ ನಾನು 8ನೇವನು ಫ್ಯಾಮಿಲಿಯಲ್ಲಿ ಈ ಕಡೆ ಅಲ್ವಾ. ನಮ್ಮ ಎಲ್ಡರ್ ಬ್ರದರ್ ಎಲ್ಡೆಸ್ಟು. ಈ ಗ್ರೀವ್ ಅಪ್ ಅಲಾಂಗ್ ವಿತ್ KC ರೆಡ್ಡಿ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ನಮ್ಮ ತಂದೆಯವ್ರನ್ನ ಕೇಳಿದರೆ ಇನ್ನೂ ಚೆನ್ನಾಗಿ ಹೇಳ್ತಾಯಿದ್ರು. ಕರೆಕ್ಟ್ ಆಯಿತಾ. ಕರೆಕ್ಟ್. ಈಗ ಅವ್ರ ಮಕ್ಕಳು 5 ಜನನೂ ಡೆಲ್ಲಿನಲ್ಲಿ ಹುಟ್ಟಿ ಡೆಲ್ಲಿನಲ್ಲಿ ಬೆಳೆದು ಅಲ್ಲಿಂದ ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆದಮೇಲೆ ಅವರು ಸ್ವಲ್ಪ ಕನ್ನಡ ಗಿನ್ನಡ ಕಲ್ತ್ಕೊಂಡ್ರು. ಅದರವರೆಗೂ ಹಿಂದಿ ಇಂಗ್ಲೀಷ್. ದೇ ಆರ್ ಆಲ್ ಗ್ರ್ಯಾಜುಯೇಟ್ಸು ಎಲ್ಲರೂ, ಆ್ಯಂಡ್ ವೆರಿ ಗುಡ್ ಸ್ಪೋರ್ಟ್ಸ್ ಮೆನ್ಸ್ ಆಲ್ಸೋ ಅಲ್ಲಿ.
ಯಾರು ಪಾಲಿಟಿಕ್ಸ್ ಬರೋಕ್ಕಾಗಲಿ. ಇಲ್ಲಿ ನಾವು ಈಗ ಪಾಲಿಟಿಕ್ಸ್ನಲ್ಲಿ ಇಲ್ಲಿ ಇದು ರಿಸರ್ವಲ್ಲಿ ಯಾವತ್ತೂ ನಾನು MLA ಆಗ್ತಾಯಿದ್ದೆ. 3 ರಿಸರ್ವ್ ಈಗ. MP ರಿಸರ್ವ್ ಫ್ರಮ್ ಇಂಡಿಪೆಂಡೆನ್ಸ್. ಇದ್ದಿದ್ರೆ ರಿಸರ್ವ್ ಇಲ್ಲ ಅಂದಿದ್ರೆ ನೀವು ಯಾವತ್ತೂ MLA ಆಗ್ತಿದ್ರಿ. ಆಗ್ತಾಯಿದ್ದೆ. ಅಷ್ಟರು ಮಾಡಿದ್ದೀನಿ ಈ ಜಾಗಕ್ಕೆ. ಬೇರೆ ಈಗ ಎಲ್ಲ SC ಇದೆ, ಬೆಂಗಳೂರಿಂದ ಬಂದು ಇಲ್ಲಿ ಹೇಳಿದ್ದು ಯಾರು ದುಡ್ಡಿದೆ ಅವ್ರು ಬಂದು ಇಲ್ಲಿ MLAಗಳಾಗ್ಬಿಡೋದು. ಸರ್ ಇಲ್ಲಿ ಕಟ್ ಮಾಡು ಸರ್ ಇಲ್ಲಿ ಅವ್ರ ಮಕ್ಕಳೆಲ್ಲ ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ದೇ ಆರ್ ಆಲ್ ಇನ್ ಔಟ್ಸೈಡ್. ಓನ್ಲಿ ಓಲ್ಡ್ ಪೀಪಲ್ ಆರ್ ಸ್ಟೇಯಿಂಗ್ ಹಿಯರ್. ಅಂದ್ರೆ ಸರ್ ಅವಾಗ ಅವರು ಕೆಲ್ಸಕ್ಕೋಸ್ಕರ ವಲಸೆ ಬಂದಂತ ಹೌದು, ತಮಿಳ್ನಾಡಿಂದ ಬಂದವರು. ಈ ಕಡೆಯವ್ರು ಯಾರೂ ಹೋಗ್ತಾ ಇರಲಿಲ್ಲ. ಬಿಕಾಸ್ ಇಟ್ ವಾಸ್ ಸಚ್ ಇದು ಸೇಫ್ಟಿ ಇರಲಿಲ್ಲ ಅವಾಗ. ಸರ್ ಅಲ್ಲಿ ಎಷ್ಟೋ ಜನ ಅದ್ರೊಳಗಡೆ ಬಿದ್ದು ಎಲ್ಲ ಹೌದೌದು, ಗುಂಡಿಗಳೊಳಗಡೆ. ಆ ಹಿಸ್ಟ್ರಿನ ತಗೊಂಡೆ ಈಗ ಅದು KGF ಫಿಲ್ಮ್ ಮಾಡ್ತಾ ಇರೋದು. ಸರ್ ಆ KGFಗೂ ಈ KGFಗೂ ಸಂಬಂಧನೇ ಇಲ್ಲ ಅಂತಾರೆ. ಯಾರು ಹೇಳಿದ್ರು? ಎಲ್ಲ ಶೂಟಿಂಗ್ ಎಲ್ಲ 3 ತಿಂಗಳು ಮಾಡ್ಕೊಂಡು ಹೋದ. ಇಲ್ಲೊಬ್ಬ ರೌಡಿ ಇದ್ದ, ಆ ರೌಡಿನ ಸ್ಟೋರಿ ಮಾಡ್ಕೊಂಡು ಅವನು ಯಶ್ ಹೀರೋ ಆಗಿದ್ದು. ಹೌದಾ? ಅಯ್ಯೋ ಸರ್ ಅದನ್ನ ರಿಯಲ್ ಸ್ಟೋರಿನ ಹಂಗಾದ್ರೆ ಸ್ವಲ್ಪ ಇದ್ರಿಗೆ ಸೇರಿಸಿದ್ದಾರೆ. ಅಲ್ಲ ಮಸಾಲೆ ಇನ್ಸ್ಪಿರೇಷನ್ ಕೇಮ್ ಫ್ರಮ್ ದಿಸ್ KGF ಓನ್ಲಿ. ದೊಡ್ಡ ಗಲಾಟೆ ಬೇರೆ ಆಯಿತು. ಓಕೆ, ನಮ್ಮ KGFನ ಹೆಸರನ್ನ ಹಾಳು ಮಾಡೋದಕ್ಕೆ ಇವರು ತೆಗ್ದಿದ್ದಾರೆ ಅಂತ ಇಲ್ಲಿ ಸ್ಟ್ರೈಕ್ ಮಾಡಿದ್ರು, ಶೂಟಿಂಗ್ ಮಾಡಿಕೊಡ್ದು ಅಂತ. ಆ ಸೈನೈಡ್, ಆ ಬುಲೆಟ್ ಇದೆಲ್ಲ ತೋರಿಸಿದ್ನಲ್ಲ, ಅದು ಸೈನೈಡ್ ಗ್ರೂಪ್ಸ್ ಅಲ್ಲಿ ಇದೆ. ಇದೆಯಾ? ಇದೆ, ಈಗ ಮೌಂಟೇನ್ಸ್ ಥರ ಇದೆ. ಏನು ಕೆಳಗಡೆಯಿಂದ ಬಂತಲ್ಲ ಗೋಲ್ಡ್, ಆ ವಾಷಿಂಗ್ಗೆ ಯೂಸ್ ಸಮ್ ಕೆಮಿಕಲ್ಸ್. ಓಕೆ, ಅದನ್ನು ವಾಶ್ ಮಾಡ್ತಾ 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 ಎಲ್ಲಿರ್ ತಗೊಳ್ಳೋಣ ಸರ್? ಕುಡಿಯೋಣ, 1 ನಿಮಿಷ ಇರಿ. ಇನ್ನು ಸ್ವಲ್ಪ ಆ ಕಡೆ ಹೋಗಿ. ನಮ್ಮ ಫ್ರೆಂಡು ಇದು, ನಮ್ಮ ಫ್ರೆಂಡು ಇದು ಬೇರೆ. ಬನ್ನಿಯಪ್ಪ, ಏದಪ್ಪ ಎಲ್ಲಿರ್ಲೋ ಹೊಡಿಯೋಕ್ಕೆ